ತೊಂದರೆ ಮಾಡಬಾರ್ದು ಅಂತ ಆದರೂ ಕೂಡ ಅವ್ರು ಮಾರ್ಷಲ್ಗಳು ತುಂಬ ತೊಂದರೆ ಮಾಡ್ತಾ ಇದ್ದಾರೆ ಮೇಡಮ್. ಯಾವ ಥರ ಏನು ಆಗ್ತಾರೆ ಅಂದರೆ ನ್ಯೂಸೆನ್ಸ್, ಪಬ್ಲಿಕ್ ನ್ಯೂಸೆನ್ಸ್ ಅಂತಾರೆ. ಪಬ್ಲಿಕ್ ನ್ಯೂಸೆನ್ಸ್ ಅಂದರೆ ಸ್ಮೋಕ್ ಮಾಡಿದ್ರೆ ಅದಕ್ಕೆ ಪಬ್ಲಿಕ್ ನ್ಯೂಸೆನ್ಸ್ ಅಂತಾರೆ, ವ್ಯಾಪಾರ ಮಾಡಿದ್ರೆ ನ್ಯೂಸೆನ್ಸ್ ಅಂತಾರೆ ಮೇಡಮ್. ತುಂಬ ಮಾನಸಿಕ ಕಿರುಕುಳಗಳೇ ಮೇಡಮ್ ಇವರು. BBMP ಅಧಿಕಾರಿಗಳು ಏನು ತಿಕ್ಬೇಕು, ಅವ್ರ ವ್ಯಾಲ್ಯೂನೇ ಇಲ್ಲ ಮೇಡಮ್. ತೋರಿಸ್ರು ಅವ್ರ ವ್ಯಾಲ್ಯೂನೇ ಕೊಡ್ತಲ್ಲ ಮೇಡಮ್. ಒಂದು ಸಲ ಬಂದರೆ 40 ಜನ 50 ಜನ ಬರ್ತಾರೆ. ಅದೇನಂದ್ರೆ ಒಳ್ಳೆ ರೋಡಿಗಳು ಬಂದಂಗೆ ಬರ್ತಾರೆ ಮೇಡಮ್. ನಿಮಗೆ ಇಲ್ಲಿ ಎಷ್ಟು ದಿನದಿಂದ ತೊಂದರೆ ಆಗ್ತಾ ಇದೆ ಮೇಡಮ್? ಸುಮಾರು 1 ವರ್ಷದಿಂದ ತೊಂದರೆ ಮಾಡ್ತಾ ಇದ್ದಾರೆ. ಆಮೇಲೆ ಇವ್ರು ನಮಗೆ ಇವರಿಗೆ ಝೋನಲ್ ಕಮಿಷನರ್ಗೂ ಮತ್ತು ಜಾಯಿಂಟ್ ಕಮಿಷನರ್ಗೂ ನಾವು ರಿಕ್ವೆಸ್ಟ್ ಕೊಟ್ಟಿದ್ದೀವಿ, ಈ ಥರ ವ್ಯಾಪಾರ ಮಾಡ್ತಾಯಿದ್ದೀವಿ, ನಾವು ನಮ್ಗೆ ಅವಕಾಶ ಮಾಡಿಕೊಡಿ ಅಂತ. ಅವ್ರೇನು ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಝೋನಲ್ ಕಮಿಷನರ್ ಅಂತೂ ನಮಗೆ ರೆಸ್ಪಾನ್ಸೇ ಇಲ್ಲ ಮೇಡಮ್. ಆಮೇಲೆ ಹೈಕೋರ್ಟಿಂದ ಆರ್ಡರ್ ಆಗಿದೆ, ನೋಡ್ಕೊಳ್ಳಿ, ತೊಂದರೆ ಮಾಡಬಾರ್ದು ಅಂತ. ಆದರೂ ಕೂಡ ಅವ್ರು ಮಾರ್ಷಲ್ಗಳು ತುಂಬ ತೊಂದರೆ ಮಾಡ್ತಾಯಿದ್ದಾರೆ ಮೇಡಮ್. ಒಂದು 6 ತಿಂಗಳಿಂದ ಅಂತೂ ತುಂಬ ತೊಂದರೆ ಮಾಡ್ತಾಯಿದ್ದಾರೆ ನಮಗೆ. ಅಂಗಡಿ ಇಡೋಕ್ಕೆ ಬಿಡಲ್ಲ, ಏನೂ ಬಿಡಲ್ಲ. ಆಮೇಲೆ ಫೈನ್ಗಳಾಗ್ತಾರೆ. ಯಾವ ಥರ ಫೈನ್ ಆಗ್ತಾರೆ ಅಂದರೆ ನ್ಯೂಸೆನ್ಸ್, ಪಬ್ಲಿಕ್ ನ್ಯೂಸೆನ್ಸ್ ಅಂತಾರೆ. ಪಬ್ಲಿಕ್ ನ್ಯೂಸೆನ್ಸ್ ಅಂದರೆ ಸ್ಮೋಕ್ ಮಾಡಿದ್ರೆ ಅದಕ್ಕೆ ಪಬ್ಲಿಕ್ ನ್ಯೂಸೆನ್ಸ್ ಅಂತಾರೆ, ವ್ಯಾಪಾರ ಮಾಡಿದ್ರೆ ನ್ಯೂಸೆನ್ಸ್ ಅಂತಾರೆ ಮೇಡಮ್. ಆಮೇಲೆ 2014 ಆ್ಯಕ್ಟ್ ಪ್ರಕಾರ ನಮಗೆ ರಕ್ಷಣೆ ಇದೆ, ಸುಪ್ರೀಂ ಕೋರ್ಟಿಂದ ಆರ್ಡರ್ ಆಗಿದೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಸಂರಕ್ಷಣೆ ಅಂತಲೇ ಇದೆ. ಅದನ್ನು ಯಾರು ಕೂಡ ಅರಿವು ಮಾಡ್ಕೋತಾ ಇಲ್ಲ BBMP ಅವರು. ಪ್ರತಿಯೊಬ್ಬ ಬೀದಿ ವ್ಯಾಪಾರಿಗೂ ಕಿರುಕುಳ ಇರೋದು ಮಾರ್ಷಲ್ ಪ್ರತಿನಿತ್ಯ ಎದ್ದೇ ಇದೆ ಮೇಡಮ್. ಇವರು ಐಟಮ್ಗಳು ಎತ್ಕೊಂಡು ಹೋಗ್ತಾರೆ, ನಮಗೆ ಐಟಮ್ಗಳು ಕೊಡಲ್ಲ, ಫೈನ್ ಹಾಕ್ತಾರೆ. ಒಂದ್ಸಲ 100 ರೂಪಾಯಿ ಫೈನ್ ಹಾಕ್ತಾರೆ, ಒಂದ್ಸಲ 300 ರೂಪಾಯಿ ಫೈನ್ ಹಾಕ್ತಾರೆ. ಯಾಕೆ ಅಂತ ಗೊತ್ತಾಗ್ತಿಲ್ಲ. ಕೇಳಿದ್ರೆ ನಮ್ಮನ್ನು ಅದನ್ನೇ ಟಾರ್ಗೆಟ್ ಮಾಡ್ತಾರೆ ಮೇಡಮ್. ತುಂಬ ನಾವೇ ಟಾರ್ಗೆಟ್ ಆಗ್ತೀವಿ ಮೇಡಮ್. ಪ್ರತಿಯೊಂದು ವಿಚಾರಕ್ಕೂ ನಾವುಗಳೇ ಟಾರ್ಗೆಟ್ ಮಾಡೋದು, ಮತ್ತು ಹಿಡ್ಕೊಳ್ಳೋಕ್ಕೂ ಬಿಡಲ್ಲ. ತುಂಬ ಮಾನಸಿಕ ಕಿರುಕುಳಗಳೇ ಮೇಡಮ್ ಇವರು. ಎಂತಕ್ಕೆ ಬರ್ತೀರಾ ನೀವು ಇಲ್ಲಿ, ಎಂತಕ್ಕೆ ಇರ್ತೀರಾ ನೀವು ಇಲ್ಲಿ ಕೇಳ್ತಾರೆ. ನಮಗೆ ಬೀದಿ ಬದಿ ವ್ಯಾಪಾರಕ್ಕೆ ಅಂತಲೇ ನಮ್ಗೆ ಆಗ್ತಿದೆ ಮೇಡಮ್. 2014 ಮತ್ತು 17ನಲ್ಲಿ ಕಾರ್ಡ್ಗಳು ಕೊಟ್ಟಿದ್ದಾರೆ ನಮಗೆ, ಬೀದಿ ಬದಿ ವ್ಯಾಪಾರ ಕಾರ್ಡ್ಗೆ ರಿನ್ಯೂವಲ್ ಮಾಡಿ ಅಂತ ನಾವು ಮೇಡಮ್ ಅವ್ರಿಗೆ ಕೊಟ್ಟಿದ್ದೀವಿ, ಜಾಯಿಂಟ್ ಕಮಿಷನರ್ ಕೊಟ್ಟಿದ್ದೀವಿ, ಮತ್ತು ಸ್ಪೆಷಲ್ ಕಮಿಷನರ್ ಸರ್ಗೂ ಕೊಟ್ಟಿದ್ದೀವಿ. ಅವರು ಕೂಡ ನೋಡ್ತೀನಿ ಅಂದಿದ್ದಾರೆ. ಆಮೇಲೆ ಸ್ಪೆಷಲ್ ಕಮಿಷನರ್ ಹೇಳಿದರು ನಿಮಗೆ ರಿನ್ಯೂವಲ್ ಆಗೋರು ಅದೇ ಕಾರ್ಡ್ ಯೂಸ್ ಮಾಡಿ ಅಂತ. ಬಟ್ ಇಲ್ಲಿ ಯಾವುದೂ ನಡೀತಾ ಇಲ್ಲ ಮೇಡಮ್ ಜಯನಗರದಲ್ಲಿ. ಬೀದಿ ಬದಿ ವ್ಯಾಪಾರಿಗಳು ಬದುಕಂತೂ. ಇನ್ನೊಂದು ಇದು ಜಯನಗರ 4th ಬ್ಲಾಕ್ ಒಳಗಡೆನೆ, ಕಾಂಪ್ಲೆಕ್ಸ್ ಒಳಗಡೆನೆ BBMP ಆಫೀಸ್ ಕೂಡ ಇದೆ. ಹೌದು ಮೇಡಮ್. ಪಕ್ಕದಲ್ಲಿ ಇದು ಪೊಲೀಸ್ ಸ್ಟೇಷನ್ ಕೂಡ ಇದೆ. ಹೌದು ಮೇಡಮ್. ನಿಮ್ಗೆ ಯಾರು ಹೆಲ್ಪ್ ಬಂದಿಲ್ವಾ? ಇಲ್ಲ ಮೇಡಮ್, ಅವ್ರಿಗೆ ಇಲ್ಲ ಮೇಡಮ್, ಯಾರೂ ಬಂದಿಲ್ಲ ನಮಗೆ. ಬಟ್ ಪ್ರತಿಯೊಬ್ಬರಿಗೂ ಮನವಿ ಕೊಡ್ತಾ ಇದ್ದೀವಿ. ಮನವಿ ಮಾತ್ರ ತೊಗೊತಾ ಇದ್ದಾರೆ. ಅದಕ್ಕೆ ಯಾವ ಥರನೂ ಉತ್ತರ ಬರ್ತಾಯಿಲ್ಲ ಮೇಡಮ್. ಪ್ರತಿಕ್ರಿಯೆ ಏನೂ ಇಲ್ಲ ನಮಗೆ. ಪ್ರತಿಯೊಬ್ಬ ಬೀದಿ ಬದಿ ವ್ಯಾಪಾರಿಗೂ ಇಲ್ಲಿ ರಕ್ಷಣೆನೇ ಇಲ್ಲ. ನಾವೇನೋ ಅವ್ರು ಇನ್ನೊಂದು ಹೇಳ್ತಾರೆ ಮಾರ್ಷಲ್ಗಳು ನೀವು ಇಲೀಗಲ್ ಅಂತಾರೆ. ಯಾವ ಥರ ನಾವು ಇಲೀಗಲ್ ಅಂತ ಗೊತ್ತಿಲ್ಲ. ಸಂವಿಧಾನ ಅಂತ ಕೊಟ್ಟಮೇಲೆ ನಮಗೆ ಅಂತ ಒಂದು ಬದುಕು ಹಕ್ಕಿದೆ ಅಂದಮೇಲೆ ಏನು ತಿಳ್ಕೊಂಡು ನಮ್ಮನ್ನು ಇಲೀಗಲ್ ಅಂತಾರೆ. ಆ್ಯಕ್ಚುಲಿ ಅವ್ರು ಇಲೀಗಲ್ ಥರನೇ ಬಂದು ನಮ್ಮನ್ನು ಇದು ಮಾಡ್ತಾರೆ. ಅವ್ರು BBMP ಅವರ ಇಲ್ಲ ಬೇರೆ ಯಾವ ಕಡೆಯಿಂದ ಏಜೆನ್ಸಿಯಿಂದ ಬಂದಿದ್ದಾರೆ, ಅವ್ರು ಯಾರು ಅನ್ನೋದು ನಮ್ಗೆ ಇವತ್ತಿಗೂ ಗೊತ್ತಿಲ್ಲ. ಅವ್ರು ಕೊರೋನಾ ಟೈಮಲ್ಲಿ ಮಾಸ್ಕ್ಗೆ ಅಂತ ಬಂದಿದ್ದು. ಇವತ್ತು ಪ್ರತಿಯೊಂದಕ್ಕೂ ಅವರು ಇನ್ವಾಲ್ವ್ ಆಗ್ತಾ ಇದ್ದಾರೆ. BBMP ಅಧಿಕಾರಿಗಳು ಏನು ತಿಕ್ಬೇಕು ಅನ್ನೋ ಥರ ಇವರೇ ಮಾಡ್ತಾಯಿದ್ದಾರೆ. ಹ್ಯಾಂಡಲಿಂಗ್ ಇವರೇ ಎಲ್ಲ ಮಾಡ್ತಾಯಿದ್ದಾರೆ ಅಂದಮೇಲೆ BBMP ಅಧಿಕಾರಿ ಹೇಳಿದ್ದಕ್ಕೆ ಅವ್ರ ಕಾರ್ಯಗಳನ್ನೆಲ್ಲ ಇವರೇ ಮಾಡ್ತಾಯಿದ್ದಾರೆ. ಯಾವ ಥರದೇ ನಮ್ಗೆ ಅರ್ಥ ಆಗ್ತಾಯಿಲ್ಲ. ನಾವು ಕೂಡ ಮನವಿ ಮಾಡ್ತಾಯಿದ್ದೀವಿ. ನೋಡಿ, ಕೋರ್ಟ್ ಆರ್ಡರ್ ಇದೆ, ಮತ್ತು ನಾವು ಝೋನಲ್ ಕಮಿಷನರ್ಗೆ ಮತ್ತು ಜಾಯಿಂಟ್ ಕಮಿಷನರ್ಗೆ ಕೊಟ್ಟಿರೋ ಸೌತ್ ಝೋನ್ಗೆ ಎಲ್ಲರಿಗೂ ಕೊಟ್ಟಿದ್ದೀವಿ, ರಿಕ್ವೆಸ್ಟ್ ಕೊಟ್ಟಿದ್ದೀವಿ. ಆದರೂ ಕೂಡ ನಮ್ಗೆ ಯಾವ ಮನವಿಗೂ ಸ್ಪಂದನೆ ಮಾಡ್ತಾಯಿಲ್ಲ ಮೇಡಮ್. ಅವ್ರು ಬರ್ತಾರಲ್ವಾ, ಬಂದಾಗ ನಿಮ್ಗೆ ಐಟಮ್ ಎತ್ತಿ ಅಥವಾ ಅಂಗಡಿ ಎತ್ತಿ ಅಂತ ಹೇಳ್ತಾರಲ್ಲ, ಆವಾಗ ನೀವು ಇದು ತೋರಿಸಿಲ್ವಾ? ಈ ಥರ ಕೋರ್ಟ್ ಆರ್ಡರ್ ಇದೆ ನಮಗೆ, ಅವ್ರ ವ್ಯಾಲ್ಯೂನೇ ಇಲ್ಲ ಮೇಡಮ್. ತೋರಿಸ್ರು ಅವ್ರ ವ್ಯಾಲ್ಯೂನೇ ಕೊಡ್ತಲ್ಲ ಮೇಡಮ್. ಅಂದರೆ ಅವರು ಕೋರ್ಟಿಂದ ಆರ್ಡರ್ ಬಂದು ಇಲ್ಲ ಮೇಡಮ್, ಕೇರ್ ಮಾಡಲ್ಲ ಅಂತಾರೆ. ಒಂದು ಸಲ ಬಂದರೆ 40 ಜನ 50 ಜನ ಬರ್ತಾರೆ. ಅದೇನಂದ್ರೆ ಒಳ್ಳೆ ರೋಡಿಗಳು ಬಂದಂಗೆ ಬರ್ತಾರೆ ಮೇಡಮ್. ದಬ್ಬಾಳಿಕೆ ಮಾಡೋಕ್ಕೆ ಚೆನ್ನಾಗಿ ಬರ್ತಾರೆ. ಬೇರೆ ಕಡೆ ಕೆಲಸ ಮಾಡಿದ್ರೆ ಮಾಡಲ್ಲ. ನೋಡಿ, ನಿಮ್ಮ ಕಣ್ಣು ಮುಂದೆ ನೋಡಿ, ಕಸಗಳಿದ್ದಾವೆ, ಅದನ್ನೇನಾದ್ರು ಕ್ಲೀನ್ ಮಾಡಿಸ್ತಾ ಇದ್ದೀರಾ? ಇಲ್ಲ. ಜನಗಳನ್ನ ಕ್ಲೀನ್ ಮಾಡಿದ್ರೆ ಚೆನ್ನಾಗಿ ಮಾಡ್ತಾರೆ ಮೇಡಮ್. ಇವಾಗ ಇದು 4th ಬ್ಲಾಕ್ ಎಲ್ಲ ಕಡೆ ಆಲ್ಮೋಸ್ಟ್ ಒಂದು ಏನೋ ಒಂದು ಇದಿದೆ ಅಂದ್ರೆ ಒಬ್ರು ಹೆಡ್ ಅಂತ ಯಾರಾದ್ರೂ ಇರ್ತಾರೆ. ಈ ತರ 4th ಬ್ಲಾಕಿಗೆ ಆ ಥರ ಯಾರಾದ್ರೂ ಇರ್ತಾರಾ ಮುಂದೆ ಅಥವಾ ಇವಾಗ ಯಾರಾದ್ರೂ ಇದ್ದಾರಾ? ಇಲ್ಲ ಮೇಡಮ್, ಈಗ ಮುಂದೆ ಯಾರು ಇಲ್ಲ. ಈಗ ನಮಗೆ ಮಂಜು ಸರ್ ಅಂತ ಇದ್ದಾರೆ, ACC ಅವರು. ACC ಸಂಘಟನೆಯಿಂದ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮೇಡಮ್. ಅವ್ರು ಏನು ಹೇಳಿದ್ದಾರೆ ಇದ್ರ ಬಗ್ಗೆ? ಅವರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಮೇಡಮ್. ಅವರು ಮತ್ತು ವಿನಯ್ ಸರ್ ಅಂತ ಇದ್ದಾರೆ, ಅವರು ಕೂಡ ನಮ್ಗೆ ಬಂದು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಿಮಗೆ ಬದುಕು ಹಕ್ಕಿದೆ, ಫುಟ್ಪಾತ್ಗೆ ಹಕ್ಕಿದೆ ಅಂತೆಲ್ಲ ನಮ್ಗೆ ಅರಿವು ಮಾಡ್ತಾ ಇದ್ದಾರೆ. ಬಟ್ ನಾವು BBMP ಹೆಂಗೆ ಮಾಡ್ತೀವಿ, BBMP ಇವತ್ತರೆಗೂ ಅದ್ರ ಯಾವ ಥರನೂ ಪ್ರಕ್ರಿಯೆ ಕೊಟ್ಟಿಲ್ಲ ಮೇಡಮ್. ಬರೀ ನಮ್ಮ ಮನೆಯಿಂದ ನಾವೇನೇ ಮಾಡಿದ್ರೂ ಅವ್ರು ಕಿವಿನಲ್ಲಿ ಬಿಡ್ತಾರೆ ಮೇಡಮ್. ನಾವೇನು ಹೇಳಿದ್ರು ಕಿವಿನಲ್ಲಿ ಬಿಡ್ತಾ ಇದ್ದಾರೆ. ಇದು ಮಾಡ್ತಾ ಇದ್ದಲ್ಲ ಮೇಡಮ್. ಯಾವ ಥರ ಸಹಾಯನೂ ನಮಗೆ ಮಾಡ್ತಾ ಇಲ್ಲ. ಸ್ವೀಟ್ ಪ್ಲಸ್ ಕರ್ನಾಟಕ.